ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಒಂದು ಸುದ್ದಿ ಇದು. ಏಪ್ರಿಲ್ 3ರಂದು ಟ್ವಿಟ್ಟರಲ್ಲಿ ಒಂದು ಪೋಸ್ಟನ್ನು ಮಾಡಲಾಯಿತು. ನಿಮಗೆಲ್ಲ ಈಗಾಗಲೇ ಗೊತ್ತಿದೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ವಿರುದ್ಧವಾಗಿ ಗಜಪಡೆ ಅನ್ನೋ ಒಂದು ಟ್ವಿಟರ್ ಖಾತೆಯಿಂದ ಒಂದು ಟ್ವೀಟ್ ಬಹಳಷ್ಟು ಸದ್ದನ್ನು ಮಾಡುತ್ತೆ. ಅದರ ವಿರುದ್ಧ ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ನಟರಾಗಿರ್ಬೋದು, ಜೊತೆಗೆ ಅಭಿಮಾನಿಗಳಾಗಿರ್ಬೋದು, ದೊಡ್ಡ ಮನೆಯ ಬಳಗ ಆಗಿರ್ಬೋದು, ಎಲ್ಲರೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪರ ನಿಂತಿದ್ದಾರೆ. ಆಗಿದ್ದೇನು ಅಂತ ಗಜಪಡೆ ಟ್ವಿಟರ್ ಅಕೌಂಟ್ನಿಂದ ಒಂದು ಟ್ವೀಟ್ ಹೊರಬೀಳುತ್ತೆ. ಶುಭ ಕಾರ್ಯಕ್ಕೆ ಮುತ್ತೈದೆಯರನ್ನು ಕರೀಬೇಕು, ಗಂಡ ಸತ್ತ ಮುಂಡೆಯರನ್ನು ಕರೀಬಾರ್ದು. ಅನ್ಬಾಕ್ಸ್ ಈವೆಂಟ್ಗೆ ಈ ಮುಂಡೆಯನ್ನು ಕರೆದಿದ್ದಕ್ಕೆ ಎಲ್ಲ ಮ್ಯಾಚ್ ಸೋಲ್ತಾ ಇದ್ದಾರೆ RCB ಅವರು ಅಂತ ಒಂದು ಟ್ವೀಟ್ ಹೊರಬೀಳುತ್ತೆ. ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು RCBಯ ಅನ್ಬಾಕ್ಸ್ ಈವೆಂಟ್ನಲ್ಲಿ ಭಾಗವಹಿಸಿದ್ರು. ಜೊತೆಗೆ ಅವರೇ ಅನ್ಬಾಕ್ಸ್ ಈವೆಂಟ್ನ ಆ ಒಂದು ಲಾಂಚನ್ನು ಕೂಡ ನಡೆಸ್ಕೊಟ್ಟಿದ್ರು. ಇದೇ ಒಂದು ಕಾರಣಕ್ಕೆ RCB ಸೋಲ್ತಾ ಇದೆ ಅನ್ನೋ ಅರ್ಥ ಬರೋ ಹಾಗೆ ಈಗಾಗಲೇ ಬಹಳಷ್ಟು ಟ್ವೀಟನ್ನು ಮಾಡಿ ಅದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದಾದ ನಂತರ ಗಜಪಡೆ ಅಂದರೆ ದರ್ಶನ್ ಅಭಿಮಾನಿಗಳ ಬಳಗದ ಟ್ವಿಟರ್ ಅಕೌಂಟ್ ಆಗಿತ್ತು. ಅದ ನಂತರ ಅದನ್ನು ತಿರುಚಲಾಯಿತು. ಸುದೀಪ್ ಅಭಿಮಾನಿ ಅಂತ ಅದನ್ನು ನೇಮನ್ನು ಕೂಡ, ಪ್ರೊಫೈಲ್ ಅಕೌಂಟ್ ನೇಮನ್ನು ಕೂಡ ಚೇಂಜ್ ಮಾಡಲಾಯಿತು. ನೀವು ತುಂಬ ಗಮನಿಸಿರ್ಬೋದು, ದೊಡ್ಡ ಮನೆಯ ಫ್ಯಾಮಿಲಿ ಅಂತ ಅಂದರೆ ಎಷ್ಟು ರೆಸ್ಪೆಕ್ಟೆಡ್ ಫ್ಯಾಮಿಲಿ ಮತ್ತು ಅವರು ಬದುಕಿದಂತಹ ರೀತಿ, ಭಾಳಷ್ಟು ರೋಲ್ ಮಾಡೆಲ್ ಆಗಿ ಬದುಕಿದಂತಹ ರೀತಿ. ನೀವು ಈಗಾಗಲೇ ನಮ್ಮ ಸಿನಿಮಾ ರಂಗದಾಗಿರ್ಬೋದು ಅಥವಾ ಹೊರಗೆ ಆಗಿರ್ಬೋದು, ಗಂಡ ಸತ್ತ ಒಂದೇ ವರ್ಷಕ್ಕೆ ಬಹಳಷ್ಟು ಮೋಜು ಮಸ್ತಿಗಳನ್ನಾಗಿರ್ಬೋದು ಅಥವಾ ಜಾಲಿಯಾಗಿ ಬದುಕೋದಾಗಿರ್ಬೋದು, ಭಾಳಷ್ಟು ಹೆಣ್ಮಕ್ಳುಗಳು ನಮ್ಮ ಸಿನಿಮಾ ರಂಗದಲ್ಲೇ ಮಾಡೋದನ್ನು ನಾವು ನೋಡಿದ್ದೀವಿ. ಆದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ನ ತುಂಬ ಹತ್ತಿರದಿಂದ ಸಿನಿಮಾ ರಿಪೋರ್ಟ್ರಾಗಿ ಮತ್ತು ಇನ್ನೊಬ್ಬರಿಂದ ಕೇಳಿ ಪಡೆದಿದ್ದಂಥ ವಿಷಯಗಳನ್ನು ನಾನು ಅವಲೋಕಿಸಿ ಮಾತನಾಡ್ತಾ ಇದ್ದೇನೆ. ಅವರು ಯಾವುದೇ ಕಾರ್ಯಕ್ರಮಗಳಿಗೆ ಹೋಗಲಿ ಈಗಲೂ ಕೂಡ ಅಷ್ಟೇ ಸಿಂಪಲ್, ಸರಳವಾಗಿ, ಸರಳ ಸೀರೆಗಳನ್ನೇ ಉಡ್ತಾ ಮಾತು ಕೂಡ ಹಿತಮಿತವಾಗಿ ಮಾತನಾಡೋರು. ಎಲ್ಲೂ ಕೂಡ ಅತಿಯಾದಂತಹ ನಗುನೂ ಕೂಡ ಅವ್ರ ಮುಖದಿಂದ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಸಿಂಪಲ್ ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಕ್ಯಾಮ್ರಾಗಳ ಮುಖಾಂತರ ತನ್ನ ತೋರ್ಪಡಿಕೆ ಜೀವನವನ್ನು ಅವರು ಯಾವತ್ತೂ ಕೂಡ ಮಾಡಿಲ್ಲ. ಕ್ಯಾಮ್ರಾಗಳಿಂದ ಆದಷ್ಟು ದೂರ ಇರಲಿಕ್ಕೆ ಬಯಸ್ತಕ್ಕಂತಹ ಒಬ್ಬ ಮಹಿಳೆ ಅಂತಲೇ ಹೇಳ್ಬೋದು. ಅಷ್ಟೇ ಸಚ್ಚಾರಿತ್ರವನ್ನು ಬೆಳೆಸಿಕೊಂಡು ಬಂದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸದ್ಯ ಈ ಒಂದು ವಿಷಯದಿಂದ ಮುಜುಗರಕ್ಕೆ ಒಳಗಾಗಿರೋದಂತೂ ಸಹಜ. ಅದನ್ನು ಮಾಧ್ಯಮಗಳಲ್ಲೇ ಇನ್ನೊಂದು ರೀತಿಯಾಗೂ ಕೂಡ ಈ ಪ್ರಶ್ನೆಯನ್ನು ಹೇಳಿದಾಗ ನಿಮಗೆ ಈ ರೀತಿಯಾದಂಥ ಪಾಸಿಟಿವ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿಬಂದಾಗ ನೀವು ಅದನ್ನು ಹೇಗೆ ರಿಸೀವ್ ಮಾಡ್ತೀರಿ ಅಂತ ಒಬ್ಬ ಪತ್ರಕರ್ತರು ಕೇಳಿದ ಪ್ರಶ್ನೆಗೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅದೇ ರೀತಿಯಾಗಿ ನಯವಾಗಿ, ಬದುಕು ಸುಲಭ ಅಲ್ಲ, ಎಲ್ಲವುದನ್ನೂ ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಮಾತನಾಡಿದ್ರು. ಬಟ್ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ತುಂಬ ಮನಸ್ಸಿಗೆ ಖೇದವನ್ನು ಉಂಟು ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸೋಷಿಯಲ್ ಮೀಡಿಯಾಗಳನ್ನು ನಿಭಾಯಿಸಬೇಕಾದಂಥ ಒಬ್ಬ ಜವಾಬ್ದಾರಿಯನ್ನು ವಹಿಸಬೇಕಾಗಿರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಈ ರೀತಿಯಾಗಿ ಒಬ್ಬ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತಹ ಶಿಸ್ತುಬದ್ಧ ಜೀವನವನ್ನು ನಡೆಸಿದಂತಹ ಮಹಿಳೆಯ ಮೇಲೆ ಈ ರೀತಿಯಾದಂಥ ಪದ ಬಳಕೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡನೀಯ. ಜೊತೆಗೆ ಈಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪರವಾಗಿ ಎಲ್ಲ ನಟರಿಗೂ ಕೂಡ ನಿಲ್ತಾ ಇರೋದು. ಜೊತೆಗೆ ಒಳ್ಳೆಯ ಹುಡುಗ ಪ್ರಥಮ್ ಅವರು ಕೂಡ ಒಂದು ಟ್ವೀಟನ್ನು ಮಾಡಿದ್ದಾರೆ. ಜೊತೆಗೆ ಎಷ್ಟೋ ಸಿನಿಮಾ ಕಲಾವಿದರಿಗೆ ಅನ್ನದಾತರಾಗಿರ್ತಕ್ಕಂಥ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಏನು ಪ್ರೊಡಕ್ಷನ್ ಇದೆಯಲ್ಲ, ಅದರಲ್ಲಿ ಬೆಳೆದಂಥ ನಟರು ಕೂಡ ಯಾಕೆ ಧ್ವನಿ ಎತ್ತಾ ಇಲ್ಲ ಅನ್ನೋದು ಕೂಡ ಅವರ ವಾದ. ನಿಜಕ್ಕೂ ಒಂದು ಅದ್ಭುತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಬಹಳಷ್ಟು ಜನಕ್ಕೆ ಅವರೇ ಶಕ್ತಿ ಆದಂಥವ್ರು. ಅವರು ಒಂಟಿಯಲ್ಲ, ಏಕಾಂಗಿಯಲ್ಲ. ಒಬ್ಬ ಹೆಣ್ಣನ್ನು ಈ ರೀತಿಯಾಗಿ ತುಚ್ಛವಾಗಿ ಪದ ಬಳಕೆ ಮಾಡೋದು ಅದು ತುಂಬ ತಪ್ಪಾಗುತ್ತೆ. ಬಟ್ ಆದರೆ ಅವರು ಯಾವತ್ತೂ ಕೂಡ ನೀವು ಬಳಸಿರ್ತಕ್ಕಂಥ ಪದ ಏನಿದೆಯಲ್ಲ ಅದಕ್ಕೆ ಅವರು ಸಲ್ಲರೂ ಅಲ್ಲ. ಬಟ್ ಅದನ್ನು ನೀವು ಬಳಸಬೇಕಾದ ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ. ಬಟ್ ಅಸಭ್ಯವಾದಂಥ ಪದಗಳನ್ನು ಬಳಸಬೇಕಾದ್ರೆ, ನಾಲಿಗೆಯನ್ನು ಹರಿಬಿಡಬೇಕಾದ್ರೆ ಭಾಳಷ್ಟು ಯೋಚನೆಯನ್ನು ಮಾಡಬೇಕಾಗುತ್ತೆ. ಅವರು ಕಾನೂನಿನ ಕ್ರಮವನ್ನು ಕೂಡ ತೆಗೆದುಕೊಳ್ತಾರೆ. ಈಗಾಗಲೇ ಒಳ್ಳೆ ಹುಡುಗ ಪ್ರಥಮ್ ಜೊತೆಗೆ ಅನುಶ್ರೀ ಅವರು, ಜೊತೆಗೆ ಜಗ್ಗೇಶ್ ಅವರು ಕೂಡ ಈ ಟ್ವೀಟನ್ನು ಮಾಡಿರ್ತಕ್ಕಂಥದ್ದು. ನಿರೂಪಕಿಯಾಗಿರ್ತಕ್ಕಂಥ ಅನುಶ್ರೀ ಅವರು ಕೂಡ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಹೆಣ್ಣಾಗಿ ಹುಟ್ಟೋದು ಒಂದು ವರ, ಇನ್ನೊಬ್ಬರ ಮನೆ ಬೆಳಗೋ ಲಕ್ಷ್ಮಿ ಸಮಾಜಕ್ಕೆ ಒಂದು ವರ ಆಗ್ತಾರೆ. ಇದೆಲ್ಲ ಗಾಳಿ ಮಾತುಗಳ ಹೆಮ್ಮರ. ಈ ಜಾಗದಲ್ಲಿ ನಿಮ್ಮ ತಾಯಿ, ಮಡದಿ ಅಥವಾ ಸಹೋದರಿ ಇದ್ದಿದ್ದರೆ ಈಗ ಮಾಡ್ತಾ ಇದ್ದೀರಾ? ಹೆಣ್ಣಿಗೆ ಗೌರವ ಸಿಗೋದು ಒಂದು ಕನಸು ಅಷ್ಟೇ. ಈ ಕೆಟ್ಟ ಬೆಳವಣಿಗೆ ಕೊನೆ ಇಲ್ಲವೇ? ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಹೆಣ್ಣೆಂದರೆ ಅಂಬಿಕೆ ಅಂತ ಹೇಳಿ ಒಂದು ಟ್ವೀಟನ್ನು ಮಾಡಿದ್ದಾರೆ. ಇಂತಹ ಈ 21ನೇ ಶತಮಾನದಲ್ಲೂ ಕೂಡ ಹೆಣ್ಣನ್ನು ಗಂಡ ಸತ್ತ ಮೇಲೆ ಒಂದು ಶುಭ ಕಾರ್ಯಗಳಿಗೆ ಹೋದಾಗ ಸಮಾಜ ನೋಡ್ತಕ್ಕಂಥ ರೀತಿ
ಯಾವ ರೀತಿಯಾಗಿದೆ, ಈ ಥರದ ಒಂದು ಕೆಟ್ಟ ದುಷ್ಟ ವ್ಯಕ್ತಿಗಳು ಕೂಡ ಇಂದಿನ ಸಮಾಜದಲ್ಲೂ ಕೂಡ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಟ್ವೀಟ್ ಸಾಕ್ಷಿ. ಬಟ್ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಹೇಳಿದ್ರು, ಪುನೀತನ ಮಡದಿ ಅಣಕಿಸಿದ ನತದೃಷ್ಟನೇ ನಿಮಗೂ ತಾಯಿ ಇರಬೇಕು ಹಾಗೂ ತಾಯಿ ಬೆಲೆ ಗೊತ್ತಿರಬೇಕು. ಒಂದು ವೇಳೆ ತಾಯಿ ಹೆಣ್ಣು ಗೌರವ ಇಲ್ಲ ಎಂದರೆ ಖಂಡಿತ ಅಂಥವರು ಮನುಕುಲಕ್ಕೆ ಅನರ್ಹ ಅಂತ. ಜೊತೆಗೆ ಅವ್ರು ಯಾವತ್ತೂ ಕೂಡ ಅನಾಥರು ಅಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಯಾಕೆ ಅಂತ ಹೇಳಿದ್ರೆ ಕೋಟ್ಯಂತರ ಅಭಿಮಾನಿಗಳು ಅವರ ಬೆಂಗಾವಲಾಗಿದ್ದಾರೆ. ಪುನೀತ್ ರಾಜ್ಕುಮಾರ್ ಬಿಟ್ಟು ಹೋದಂಥ ಒಂದು ಆ ಬಳುವಳಿಯ ಎರ ಏನಿದೆ, ಆ ಪರ್ವ, ಎಲ್ಲರೂ ಕೂಡ ಕೋಟ್ಯಂತರ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥವ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್. ಅಂತಹ ಹೆಣ್ಣಿಗೆ ನೀವು ಕೊಟ್ಟಂಥ ನೋವು ನಿಜಕ್ಕೂ ಕೂಡ ನೀವು ಯಾರೂ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಯಾಗಿ ನವರಸ ನಾಯಕ ಜಗ್ಗೇಶ್ ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ನಿಜಕ್ಕೂ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ವೇದಿಕೆಗಳಲ್ಲಿ ಈ ಒಂದು ರಿಯಾಕ್ಷನ್ಗೆ ಮಾತನಾಡಿದ್ದು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯಗಳನ್ನು ತೋರ್ಪಡಿಸುತ್ತೆ. ಬಟ್ ಇವೆಲ್ಲವನ್ನೂ ಕೂಡ ನಾನು ನೀಗಿಸ್ಕೊಳ್ತಾ ಇದ್ದೀನಿ, ಅರಗಿಸ್ಕೊಳ್ತಾ ಇದ್ದೀನಿ. ನಾನು ಅದನ್ನು ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳೋದಿಲ್ಲ. ಈ ಥರದನ್ನೆಲ್ಲವುದನ್ನು ಕೂಡ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ, ನಾನು ಗಟ್ಟಿಯಾಗಿದ್ದೀನಿ ಅನ್ನೋ ಮಾತುಗಳ ಮುಖಾಂತರ ಅವರು ರಿಯಾಕ್ಟ್ ಮಾಡಿದ್ರು. ಬಟ್ ಏನೇ ಇರಲಿ, ಈ ಒಂದು ಸ್ಟಾರ್ ವಾರ್ಗಳು ಮತ್ತು ಸಿನಿಮಾಗಳಲ್ಲೂ ಕೂಡ ಒಬ್ಬ ಹೀರೋ ಹೊಡಿತಕ್ಕಂಥ ಡೈಲಾಗು ಇನ್ನೊಬ್ಬ ಹೀರೋಗಳಿಗೆ ಕಿಂಡಲ್ ಮಾಡೋ ರೀತಿಯಾಗಿರಬಾರ್ದು. ಮತ್ತು ವೇದಿಕೆಗಳ ಮೇಲೆ ಒಬ್ಬ ಹೀರೋ ಮಾತನಾಡಬೇಕಾದ್ರೂ ಕೂಡ ಹೆಣ್ಣಿಗೆ ಅದೇ ರೀತಿಯಾಗಿ ಗೌರವ ಕೊಡ್ತಕ್ಕಂಥ ಮಾತುಗಳನ್ನು ಬಳಸಿದಾಗ ಮಾತ್ರ ಅವರ ಅಭಿಮಾನಿಗಳು ಕೂಡ ಗೌರವಯುತವಾಗಿ ನಡೆದುಕೊಳ್ತಾರೆ ಅನ್ನೋದು ಇದರ ಎಲ್ಲದರ ಒಂದು ತಾತ್ಪರ್ಯ ಕೂಡ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದಾಗ ಸ್ಟಾರ್ ವಾರ್ಗಳು ಕೇವಲ ಅಭಿಮಾನಿಗಳಿಲ್ಲ, ಜೊತೆಗೆ ಸ್ಟಾರ್ಗಳಲ್ಲೇ ಇದೆ ಅನ್ನೋದು ಕೂಡ ವ್ಯಕ್ತವಾಗುತ್ತೆ. ವೇದಿಕೆಗಳಲ್ಲೇ ನಿಂತ್ಕೊಂಡು ಬಹಿರಂಗವಾಗಿ ಇನ್ನೊಬ್ಬ ನಟನ ಬಗ್ಗೆನೂ ಮಾತನಾಡೋದು, ಇನ್ನೊಬ್ಬ ಸ್ತ್ರೀಯರ ಬಗ್ಗೆ ಮಾತನಾಡೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಫೈನಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಬಟ್ ಈ ವಿಡಿಯೋದ ಮುಖಾಂತರ ಕೂಡ ಹೋಗಬೇಕಾದ ಸಂದೇಶವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ. ಯಾರೇ ಆಗಲಿ ಒಬ್ಬ ಹೆಣ್ಣಿನ ಬಗ್ಗೆ ಮಾತನಾಡಬೇಕಾದ್ರೆ ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತನಾಡೋರ ವಿರುದ್ಧ ಕಾನೂನಿನ ಕ್ರಮ ಕೂಡ ದೊಡ್ಡದಾಗೇ ಇರಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇನ್ನೊಬ್ಬರು ಕೂಡ ಇನ್ನೊಬ್ಬರ ಮನಸ್ಸನ್ನು ಇಷ್ಟು ಸುಲಭವಾಗಿ ಒಂದು ಕಮೆಂಟ್ ಮುಖಾಂತರ ನೋಯಿಸೋ ಒಂದು ಹಕ್ಕು ಯಾರಿಗೂ ಕೂಡ ಇಲ್ಲ. ಅದರ ಬಗ್ಗೆ ಎಲ್ಲರೂ ಕೂಡ ಯೋಚಿಸಬೇಕು. ಜೊತೆಗೆ ಸ್ಟಾರ್ಗಳ ನೇಮನ್ನು ಬಳಸ್ಕೊಂಡು ಟ್ವಿಟರ್ ಖಾತೆಗಳನ್ನು ತೆರೆಯಬೇಕಾದರೂ ಕೂಡ ಒಂದಿಷ್ಟು ಮಾನದಂಡಗಳಿರಬೇಕು. ಆಗ ಮಾತ್ರ ಇಂತಹ ಕ್ರೂರ ಕ್ರೌರ್ಯ ಮನಸ್ಥಿತಿಯ ವ್ಯಕ್ತಿಗಳ ವಿರುದ್ಧ ಕಾನೂನಿ ಕ್ರಮ ಈಸಿಯಾಗುತ್ತೆ, ಸುಲಭವಾಗುತ್ತೆ. ಅವ್ರನ್ನ ಮಟ್ಟ ಹಾಕೋದು ಕೂಡ ಅಷ್ಟೇ ಸುಲಭವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಟ್ವೀಟ್ ಬಂದಿರೋದು ಕೂಡ ದರ್ಶನ್ ಮತ್ತು ಸುದೀಪ್ ಅವರ ಹೆಸರನ್ನು ತಿರುಚಿ ಆಗಿರ್ತಕ್ಕಂಥ ಕೆಲಸ. ಹಾಗಾಗಿ ಈ ಮಾತನ್ನು ಹೇಳ್ತಾ ಇರೋದು. ಬಟ್ ಎನಿಹೌ, ಯಾರೇ ಆಗಿರಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪರವಾಗಿ ನಿಲ್ಲೋಣ. ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇಲ್ಲ, ಬಟ್ ಒಬ್ಬ ಹೆಣ್ಣಿನ ಸಮಾಜಕ್ಕೆ ಆಗ್ತಾ ಇರತಕ್ಕಂಥ, ಒಂದು ಹೆಣ್ಣಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾ ಇರೋದು. ಸೊ ಹಾಗಾಗಿ ಅವರಿಗೆ ನ್ಯಾಯ ಸಿಗಬೇಕು. ಯಾರು ಈ ಟ್ವೀಟನ್ನು ಮಾಡಿದ್ದಾನೆ ಅವನಿಗೆ ಒಂದು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋದ ಮುಖಾಂತರ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.